ವೆಲ್ಕಮ್ ಟು ಶ್ರುತಿ ಫ್ಯಾಷನ್ ಕ್ರಿಯೇಷನ್. ಸೊ ಇವತ್ತು ಕಿಡ್ಸ್ ವೇರ್ ಫ್ರಾಕ್ ಡ್ರಾಫ್ಟಿಂಗ್ ಮತ್ತು ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಫಸ್ಟು ಶೋಲ್ಡರ್ ಮಾರ್ಕಿಂಗು. ಸೊ ಶೋಲ್ಡರ್ ಏನು ಬೇಕಂತ ನೋಡಿಬಿಟ್ಟು ಅದ್ರದ್ದು ಹಾಫ್ ತೊಗೊಳ್ಳಿ. 12 ಇದ್ದರೆ 6. ನಾನು ಸ್ಟಿಚ್ ಮಾಡ್ತಾ ಇರೋದು 9 to 10 ಇಯರ್ಸು. ಸೊ 6 ಎಷ್ಟು ತೊಗೊಂಡಿದ್ದೀರಾ ಸೇಮ್ ನೀವು ಆರ್ಮ್ ಹೋಲಿಗೆ ತೊಗೋಬೇಕು. ಓಕೆ. ಸೊ ಇದು ಬ್ಯಾಕ್ ಪಾರ್ಟಿಗೋಸ್ಕರ ನಾನು 0.75 ಇಡ್ತಾಯಿದ್ದೀನಿ. ಸೊ ಇಲ್ಲಿಂದ ಇವಾಗ 6 ತೊಗೊಳ್ತಾ ಇದ್ದೀನಿ. ಸೊ ಎರಡನ್ನೂ ನಾನು ಒಂದರಲ್ಲೇ ಡ್ರಾಫ್ಟ್ ಮಾಡಿ ತೋರಿಸ್ತೀನಿ. ಸೊ ಆರ್ಮ್ ಹೋಲ್ ಕೂಡ ಮಾರ್ಕಿಂಗಿಗೆ ಚೆಸ್ಟ್ ಲೈನ್ ಏನಂತೀವಿ ಅದು ನಾವು ಸೇಮ್ ತೊಗೋತೀವಿ. ಸೊ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಚೆಸ್ಟ್ ಲೈನ್ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೊ ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು ನಿಮಗೆ ಎಷ್ಟಿದೆ ಅದರದ್ದು 1/4 ಮಾಡಬೇಕು. ಸೊ ಇಲ್ಲಿ ನಾನು ತೊಗೊಂಡಿರೋದು 29 /4 ಮಾಡಿ ತೊಗೊಳ್ತಾ ಇದ್ದೀನಿ. ಸೊ 7 ಕಾಲು. ಓಕೆ. ಆಮೇಲೆ 1 ಇಂಚು ಸೀಮ್ ಅಲೋನ್ಸ್ ಅಂತ ತೊಗೊಳ್ತಾ ಇದ್ದೀನಿ. ಫುಲ್ ಯೋಗ್ ಪಾರ್ಟ್ದು ಲೆಂತು ಇಲ್ಲಿ ನಾನು 11 ತೊಗೊಳ್ತಾ ಇದ್ದೀನಿ, ಪ್ಲಸ್ 1 12 ತೊಗೊಳ್ತೀನಿ. ಮೇಲ್ಗಡೆ 1/2 ಇಂಚ್ ಸ್ಟಿಚಿಂಗ್ಗೆ, ಕೆಳಗಡೆ 1/2 ಇಂಚ್ ಅಟ್ಯಾಚಿಂಗ್ಗೆ. ಸೊ ಇಲ್ಲಿ ಮಿಡ್ ಪಾಯಿಂಟ್ ತೊಗೊಳ್ಳಿ. ಮೇಲ್ಗಡೆ 1/2 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಓಕೆ. ಆಮೇಲೆ ಮಿಡ್ ಪಾಯಿಂಟ್ ಜೊತೆ ಈ ಥರ ನೀವು 1.75 ತೊಗೊಂಡು ಕ್ರಾಸ್ ಮಾರ್ಕ್ ಮಾಡ್ಕೊಳ್ಳಿ. ಫ್ರೆಂಚ್ ಕರ್ವ್ ಇದ್ದರೆ ನೀವು ಅದರಲ್ಲಿ ಮಾರ್ಕ್ ಮಾಡ್ಕೋಬೋದು. ಓಕೆ. ಆಮೇಲೆ ಆರ್ಮ್ ಹೋಲ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಸೊ ಇಲ್ಲಿ ಚೆಕ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ನೀವು 1/2 ಇಂಚ್ ಒಳಗಡೆ ಸ್ಟಿಚ್ ಮಾಡಿ ತೊಗೊಳ್ಳೋದಾದರೆ ನೀವು ಇಲ್ಲಿ ಒಳಗಡೆಯಿಂದನೂ ಚೆಕ್ ಮಾಡ್ಬೋದು ಈ ಥರ. ಓಕೆ. ಕರೆಕ್ಟಾಗಿದ್ದರೆ ನಿಮಗೆ ಓಕೆ, ಇಲ್ಲ ಅಂದರೆ ನಿಮಗೆ ಚೂರು ಚೇಂಜಸ್ ಇದ್ದರೆ ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು. ಸೊ ವೇಸ್ಟ್ 28 ತೊಗೊಳ್ತಾ ಇದ್ದೀನಿ, 7 1 ಇಂಚ್ ಸೀಮ್ ಅಲೋನ್ಸ್ ಅಂತ ತೊಗೊಳ್ತಾ ಇದ್ದೀನಿ. ನಿಮಗೆ ಶೇಪ್ ಬೇಕಂದರೆ ನೀವು ಇಲ್ಲಿ ಈ ಥರ 1/2 ಇಂಚ್ ಮೇಲೆ ತೊಗೋಬೋದು, ಇಲ್ಲಾಂದರೆ ಹಾಗೇನೂ ಕೂಡ ತೊಗೋಬೋದು. ತುಂಬ ಏನೂ ಡಿಫ್ರೆನ್ಸ್ ಆಗಲ್ಲ. ನೆಕ್ ವಿಡ್ತು ಸೊ ನಾನಿಲ್ಲಿ 3 ತೊಗೊಳ್ತಾ ಇದ್ದೀನಿ. ಓಕೆ. ಸೊ ಹಾಗೆ ಬ್ಯಾಕ್ 3 ತೊಗೊಳ್ತಾ ಇದ್ದೀನಿ. ನೆಕ್ ಡೀಪ್. ಫ್ರಂಟ್ 4 ತೊಗೊಳ್ತಾ ಇದ್ದೀನಿ. ಓಕೆ. ಸೊ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಕಟ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟು 3 ತೊಗೊಂಡಿದ್ದೀವಿ ನಾವು, ಅಲ್ಲಿಂದ ಏನು 0.75 ಇಟ್ಟಿದ್ದೀವಿ ಅದು ಹಾಗೇ ಇರಬೇಕಾಗತ್ತೆ. ನೀವು ನಾನು ಅದನ್ನು ನಿಮಗೆ ಫ್ಯಾಬ್ರಿಕಲ್ಲಿ ಮಾರ್ಕ್ ಮಾಡಬೇಕಾದ್ರೆ ತೋರಿಸ್ತೀನಿ. ಓಕೆ. ಇದು ನಾನು ಫ್ರಂಟ್ಗೋಸ್ಕರ ಈ ಥರ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ. ಸೊ ಈ ಥರ ಬರುತ್ತೆ. ಅದು ಫ್ರಂಟು. ಬ್ಯಾಕ್ ತೊಗೋಬೇಕಾದ್ರೆ ಫುಲ್ ತೊಗೋಬೇಕು. ಈ ಥರ ನಾಚ್ ಮಾಡಿಕೊಳ್ಳಿ. ಇದಾಯಿತು ಯೋಗ್ ಪಾರ್ಟ್ ಡ್ರಾಫ್ಟಿಂಗ್ ಕಟ್ಟಿಂಗ್. ಸೊ ಇದನ್ನು ನಾವು ಇವಾಗ ಫ್ಯಾಬ್ರಿಕ್ ಮೇಲೆ ಮಾಡೋಣ.
ಈ ಥರ ಫ್ಯಾಬ್ರಿಕ್ ಇಟ್ಕೊಳ್ಳಿ, ಲೈನಿಂಗ್ ತೊಗೊಳ್ಳಿ. ಸೊ ಈ ಥರ ಓಪನ್ ಸೈಡಲ್ಲಿ ನೀವು ಬ್ಯಾಕ್ ಮಾರ್ಕ್ ಮಾಡ್ಕೋಬೇಕು ಆ್ಯಂಡ್ ಆನ್ ಫೋಲ್ಡಲ್ಲಿ ಫ್ರಂಟ್ ಕಟ್ಟಿಂಗ್ ಮಾಡಬೇಕಾಗತ್ತೆ. ಸೊ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇದು ನಾನು ಫ್ರಂಟಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇದರಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟು ನಿಮಗೆ ಬ್ಯಾಕನ್ನು ಆಮೇಲೆ ತೋರಿಸ್ತೀನಿ. ಓಕೆ, ಈ ಥರ ಇಲ್ಲಿ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಯಾಬ್ರಿಕ್ ತೊಗೊಂಡು ಕಟ್ ಮಾಡಿಕೊಂಡು ನಿಮಗೆ ಬ್ಯಾಕ್ ಪಾರ್ಟನ್ನು ತೋರಿಸ್ತೀನಿ. ಫ್ರಂಟ್ ಕಟ್ ಮಾಡಿ ತೆಕ್ಕೊಳ್ತೀನಿ. ಸೊ ನೋಡಿ, ಓಪನ್ ಸೈಡಲ್ಲಿ ಏನು ನಮಗೆ 0.75 ಜಿಪ್ ಅಟ್ಯಾಚಿಂಗಿಗೆ ಇಟ್ಟಿದ್ದೀನಿ, ಅದನ್ನು ಇಟ್ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ ಈ ಥರ. ಅದೇ ಥರ ನಾನು ಮೇನ್ ಫ್ಯಾಬ್ರಿಕ್ನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ವೆಲ್ವೆಟ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಇಲ್ಲಿ ನಾವು ಇನ್ವಿಸಿಬಲಲ್ಲಿ ಒಳಗಡೆ ಸ್ಟಿಚಿಂಗ್ ಕೊಡಬೇಕು ಅಂತಂದರೆ, ಇನ್ವಿಸಿಬಲ್ ಸ್ಟಿಚಿಂಗ್ ಕೊಡಬೇಕಂದ್ರೆ ಸೊ ಫಸ್ಟು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕು, ಶೋಲ್ಡರ್ ಜಾಯ್ನಿಂಗ್ ಮಾಡ್ಕೋಬೇಕು. ಆಮೇಲೆ ಇದೇ ಥರ ನಾವು ಲೈನಿಂಗ್ ಕೂಡ ಶೋಲ್ಡರ್ ಜಾಯ್ನಿಂಗ್ ಮಾಡಬೇಕು. ನೀವು ಸ್ಲೀವ್ ಅಟ್ಯಾಚ್ ಮಾಡೋದಾದರೆ ಫಸ್ಟು ಸ್ಲೀವ್ ರೆಡಿ ಮಾಡ್ಕೋಬೇಕು. ಸೊ ನಿಮ್ಗೆ ಯಾವ ಥರ ಸ್ಲೀವ್ ಬೇಕು ನೀವು ಆ ಥರ ಸ್ಲೀವ್ನ ರೆಡಿ ಮಾಡ್ಕೊಳ್ಳಿ. ತುಂಬ ಲಾಂಗ್ ಸ್ಲೀವ್ ಅಲ್ಲಾದರೆ ಈ ಥರ ಇನ್ವಿಸಿಬಲ್ ಮಾಡೋಕ್ಕಾಗಲ್ಲ. ಸೊ ಶಾರ್ಟ್ ಸ್ಲೀವ್ ಆದರೆ ನೀವು ಟ್ರೈ ಮಾಡ್ಬೋದು. ಕ್ಯಾಪ್ ಸ್ಲೀವು ಇಲ್ಲಾಂದರೆ ಹಾಗೆ ಫ್ರೀಲ್ ಕೊಡೋ ಥರ ಆ ಥರ ಎಲ್ಲ ಮಾಡೋದಾದರೆ ನೀವು ಈ ಥರ ಇದರಲ್ಲಿ ಟ್ರೈ ಮಾಡ್ಬೋದು.
ಈ ಥರ ಸ್ಲೀವ್ ರೆಡಿ ಆದಮೇಲೆ ನೀವು ಇದನ್ನು ಅಟ್ಯಾಚ್ ಮಾಡ್ಕೋಬೇಕು ಸ್ಲೀವ್ಸ್ಗೆ. ಬರೀ ಮೇನ್ ಫ್ಯಾಬ್ರಿಕಲ್ಲಿ ಮಾಡಬೇಕು. ಆಮೇಲೆ ಈ ಥರ ಪಿನ್ ಮಾಡ್ಕೊಳ್ತಾ ಹೋಗಬೇಕು ಮೇನ್ ಫ್ಯಾಬ್ರಿಕ್ ಜೊತೆ, ಏಕೆಂದರೆ ಅದು ಎಲ್ಲೂ ಫೋಲ್ಡ್ ಆಗಿ ನಿಮಗೆ ಸ್ಟಿಚಿಂಗಲ್ಲಿ ಅಟ್ಯಾಚ್ ಆಗಬಾರ್ದು, ಅದಕ್ಕೋಸ್ಕರ. ಓಕೆ, ನೀಟಾಗಿ ಇದನ್ನು ಅರೇಂಜ್ ಮಾಡ್ಕೊಳ್ಳಿ ಈ ಥರ. ಇದಾದಮೇಲೆ ನೀವು ಇದ್ರ ಮೇಲ್ಗಡೆ ನೀವೇನು ಲೈನಿಂಗ್ ಫ್ಯಾಬ್ರಿಕ್ಸ್ ಅಟ್ಯಾಚ್ ಮಾಡಿ ಇಟ್ಟಿದ್ದೀರ ಶೋಲ್ಡರ್ಸು, ಅದನ್ನು ನೀವು ಈ ಥರ ಇಡಬೇಕು, ಗುಡ್ ಮೇಲೆ ಗುಡ್ ಅನ್ನೋ ಥರ. ಓಕೆ, ಸೊ ಸ್ಟಿಚ್ ಮಾಡಿರೋ ಎಡ್ಜಸ್ಸು ಮೇಲ್ಗಡೆ ಬರೋ ಥರ ಮಾಡಬೇಕು. ಅದನ್ನು ಕೂಡ ನೀಟಾಗಿ ಅರೇಂಜ್ ಮಾಡಿಕೊಂಡು ಪಿನ್ ಮಾಡ್ಕೋಬೇಕು. ಸೊ ಈ ಥರ ನೀಟಾಗಿ ಪಿನ್ ಮಾಡ್ಕೊಂಡ್ಮೇಲೆ ನೀವು ಬೇಕಾದರೆ ಮಾರ್ಜಿನ್ ಮಾರ್ಕ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಎರಡು ಕಡೆ 0.5 ಇಂಚಸಲ್ಲಿ ಹಾಫ್ ಇಂಚಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಆ ಥರ ಮಾಡ್ಕೋಬೋದು. ಡೌನಲ್ಲಿ ನೀವು ಫ್ರಿಲ್ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ಮೇನ್ ಫ್ಯಾಬ್ರಿಕ್ ಜೊತೆ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಬೇಕು. ಲೈನಿಂಗಿಗೆ ಲೈನಿಂಗ್ ಅಟ್ಯಾಚ್ ಮಾಡಬೇಕು. ಅಪೋಸಿಟ್ ಸೈಡಲ್ಲಿ ಮಾಡಬೇಕು. ಅಂದರೆ ಮೇಲ್ಗಡೆ ರೈಟ್ ಸೈಡ್ ಮೇಲೆ ನೀವು ಫ್ರಿಲ್ನ ಇಟ್ಬಿಟ್ಟು ನೀವೇನು ರೆಡಿ ಮಾಡ್ಕೊಂಡಿದ್ದೀರಾ ಅದನ್ನು ಇಟ್ಬಿಟ್ಟು ಈ ಥರ ಮಾಡಬೇಕು. ಓಕೆ, ಸ್ಟಿಚ್ ಹಾಕಬೇಕು 0.5 ಇಂಚಸ್ಸಿಗೆ. ಈ ಥರ ನೀವು ಫ್ರಿಲ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಫುಲ್ ನಿಮಗೆ ಎಷ್ಟು ವೇಸ್ಟ್ ಇದೆ ಅದ್ರದ್ದು 3 ಅಥವಾ 4 ಟೈಮ್ಸ್ ಬೇಕಾಗತ್ತೆ. ಅದು ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಈ ಥರ ಕಂಪ್ಲೀಟ್ ಅಟ್ಯಾಚ್ ಮಾಡಿ ಆದಮೇಲೆ ಲೈನಿಂಗ್ ಮೇಲೆ ಲೈನಿಂಗ್ ಮಾಡಿ ಮಾಡಬೇಕು. ಇದು ಲೈನಿಂಗ್ ಪಾರ್ಟ್.
ಸೊ ಈ ಥರ ನೀವು ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಇನ್ವಿಸಿಬಲ್ ಆಗಿ ಬರುತ್ತೆ. ಥ್ಯಾಂಕ್ ಯು.